ತನಿಖೆ ಆಗಬೇಕು. ನಮ್ಮ ಬಗ್ಗೆ ಏನಾದರೂ ಅವ್ರಿಗೆ ಹೇಳ್ಕೊಟ್ಟಿದೀವಾ, ಹಿಂಗೆ ಹೇಳಮ್ಮ ಅಂತ ಹೇಳಿ ಹೇಳ್ಕೊಟ್ಟಿದೀವಾ, ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡು ಅಂತ ಹೇಳ್ಕೊಟ್ಟಿದೀವಾ, ಅಥವಾ ಅನನ್ಯ ಭಟ್ ಬಗ್ಗೆ ಏನಾದರೂ ಹಿಂಗೆ ನೀನು ಮಾಡು ಅಂತ ಹೇಳ್ಕೊಟ್ಟಿದೀವಾ? ದಯವಿಟ್ಟು ಅವರದು ನ್ಯಾರ್ಕೋ ಅನಾಲಿಸಿಸ್ ಒಂದ್ ವೇಳೆ, ಯಾಕಂದ್ರೆ ಏಜ್ ಆಗಿದೆ, ಏಜ್ ಆದವ್ರು ನ್ಯಾರ್ಕೋ ಅನಾಲಿಸಿಸ್ ಮಾಡೋದು ಬಹಳ ಕಷ್ಟ. ಒಂದು ವೇಳೆ ಸಾಧ್ಯ ಇತ್ತಂತ ಹೇಳಿದ್ರೆ ದಯವಿಟ್ಟು ನ್ಯಾರ್ಕೋ ಅನಾಲಿಸಿಸ್ ಮಾಡಿ. ಅಥವಾ SIT ಕಚೇರಿಯಲ್ಲಿ ನಮ್ಮನ್ನು ಮತ್ತು ಆ ಹಿರಿಯ ಮಹಿಳೆಯರನ್ನ, ಸುಜಾತ ಭಟ್ ಅವ್ರನ್ನ ಮುಖಾಮುಖಿ ಕೂಡಿಸ್ಲಿ, ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಳ್ಳಿ, ಪ್ರತಿಯೊಂದನ್ನು ಕೂಡ ತನಿಖೆ ಮೂಲಕನೇ ಬಹಿರಂಗಪಡಿಸಲಿ. ಮೀಡಿಯಾ ಟ್ರಯಲ್ ಬೇಡ ಇಲ್ಲಿ. ಆ ನಂತರ ಇದೇ ಸುವರ್ಣ ವಿಡಿಯೋದಲ್ಲಿ ಪದೇ ಪದೇ ಹೇಳಿದ್ದಾರೆ, ನನ್ನ ಆಸ್ತಿ ಅವ್ರಿಗೆ ಹೆಂಗೆ ಹೋಯ್ತು, ಇಲ್ಲಿ ಯಾರಿಗೆ ಹೋಯ್ತು, ಯಾಕೆ ಹೋಯ್ತು, ಇವರ ಅನುಮತಿ ಇಲ್ಲದೆ ಅವ್ರಿಗೆ ಆಸ್ತಿ ಹೆಂಗೆ ಟ್ರಾನ್ಸ್ಫರ್ ಆಯಿತು, ಯಾರು ಹೆದರಿಕೆ ಕೊಟ್ಟಂತವ್ರು, ಅದು ಕೂಡ ತನಿಖೆ ಆಗಬೇಕು, ಬಹಿರಂಗ ಆಗಲೇಬೇಕು. ನಾವು ಯಾಕೆ ಸುಮ್ಮನೆ ಇದ್ವಿ ಅಂತ ಹೇಳಿದ್ರೆ ಮಾತಾಡ್ಲಿ ಇವರು ಮಾತಾಡ್ಲಿ, ಸುಮ್ಮನೆ ಇದ್ವಿ ನಾವು. ಈಗ ಅದು ಸತ್ಯ ಹೊರಗಡೆ ಬರುವಂತ ಕಾಲ ಬಂದಿದೆ. ಬೇಕಲ್ಲ, ಇವ್ರದ್ದು ಸಹಿ ಇಲ್ದೇನೆ ಪರಿಕದಲ್ಲಿರುವಂತಹ ಇವರ ಪಿತ್ರಾರ್ಜಿತ ಆಸ್ತಿ ಇದೇ ವೀರೇಂದ್ರ ಜೈನ್ ಹೆಸರಿನಲ್ಲಿದೆ. ಅಂದ್ರೆ ಇವರು ಅಲ್ಲಿ ಒಂದೇನೋ ದೊಡ್ಡದು ರಿಸಾರ್ಟ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ನಮ್ಮ ರಿಸಾರ್ಟ್ ಹುಡ್ಕೊಳ್ತಿರಲ್ಲಪ್ಪ, ಈ ರಿಸಾರ್ಟ್ ಹೆಂಗ್ ಬಂತು ಅಂತ ಹುಡುಕ್ರಿ, ಮೊದಲು ರಿಸಾರ್ಟ್ ಆಗಿದೆ. ಆ ನಂತರ ಇವರು ಟ್ರ್ಯಾಕ್ ಏನಾದ್ರೂ ಇರಲಿ, ಹಿಂದೆ ಇವರು ಎಲ್ಲಾದ್ರೂ ಕೆಲಸ ಮಾಡಿರ್ಲಿ, ಅನನ್ಯ ಬಗ್ಗೆ ಏನಾದ್ರೂ ಇರಲಿ, ಎಲ್ಲಾದ್ರೂ ಕಲ್ತಿರ್ಲಿ, ಇವರ ಮೇಲೆ ಅತ್ಯಾಚಾರ ಆಗಿದೆಯಾ ಇಲ್ಲ ಕನ್ಫರ್ಮ್ ಮಾಡ್ಕೊಳ್ಳಿ ಮೊದಲು. ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾವುದೇ ಒಂದು ಹೆಣ್ಣುಮಗಳು ತನ್ನ ಮೇಲೆ ಆದಂತಹ ಅವಮಾನವನ್ನ, ಅತ್ಯಾಚಾರ ಅನ್ನೋದೊಂದು ಭೀಕರವಾದಂತಹ ಅಪಮಾನ ಹೆಣ್ಣಿಗೆ ಅಂತ ತಿಳ್ಕೊತಾರೆ. ನಿಜವಾಗ್ಲೂ ಹೆಣ್ಣಿಗೆ ಅಪಮಾನ ಅಲ್ಲ, ಮಾಡಿದವನಿಗೆ ಅಪಮಾನ. ಅದು ಮಾಡಿದ್ದು ನಿಜನ ಇಲ್ಲ, ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಬೇಕು. ಇದುವರೆಗೂ ಕೂಡ ಈ ಸುಜಾತ ಭಟ್ ಅವರು ದೂರನ್ನ ಕೊಟ್ಟಿದ್ದು ಇಬ್ಬರ ಮೇಲೆ, ಈ ಧರ್ಮಾಧಿಕಾರಿ ಮತ್ತು ಅವರ ತಮ್ಮ ಹರ್ಷೇಂದ್ರ ಜೈನ್ ಮೇಲೆ. ಅವರಿಬ್ಬರನ್ನು ಕರೆಸೇ ಇಲ್ಲ. ಈಗ ಬರೀ ನಮಗೆ ಅರ್ಧ ಅಂತ ಹೇಳಿದ್ರೆ, ಇನ್ನು ಅರ್ಧ ಸತ್ಯ ಗೊತ್ತಾಗಬೇಕು ಅಂತ ಹೇಳಿದ್ರೆ, ಆರೋಪಿತ ಸ್ಥಾನದಲ್ಲಿರೋರ್ನ, ಅವರು ಯಾರು ಆರೋಪಿತರಂತ ಹೇಳ್ತಾ ಇದ್ದಾರೆ, ಅವ್ರನ್ನ ಕರಿಬೇಕು ಮೊದಲು. ಇದುವರೆಗೂ ಅವ್ರನ್ನ ಕರೆದಿಲ್ಲ. ಅವ್ರ ಜೊತೆಗೆ ಈ ವಿಷಯದ ಬಗ್ಗೆ ಯಾವುದೇ ಟಿವಿ ಚಾನೆಲ್ ಮಾತಾಡ್ಲಿಲ್ಲ, ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ದವ್ರು ಮಾತಾಡ್ಲಿಲ್ಲ, ಯಾರು ಮಾತಾಡ್ಲಿಲ್ಲ. ಬರೀ 60 ವಯಸ್ಸು ದಾಟಿದಂತ ಅಜ್ಜಿ ಹಿಂದೆ ಎಲ್ಲರೂ ಬಿದ್ದುಬಿಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ದಾರೆ, ಟಿವಿ ಚಾನೆಲ್ ಒಂದೇ ಹೆದರ್ಸ್ತಾ ಇದ್ದಾರೆ. ಆರೋಪಿತ ಸ್ಥಾನದವರು ಇದುವರೆಗೂ ಯಾರು ಕೇಳಿಲ್ಲ, ಪೊಲೀಸ್ ಸ್ಟೇಷನ್ಗೂ ಕರೆಸಲಿಲ್ಲ, SIT ಅವರು ಕರೆಸಲಿಲ್ಲ. ಸತ್ಯ ಹೆಂಗ ಗೊತ್ತಾಗಬೇಕು ಸ್ವಾಮಿ? ನಮ್ಮ ಬಗ್ಗೆ ಹೇಳ್ತಿರಲ್ಲ, ನಾವು ಕತೆ ಕಟ್ಟಿದ್ವಿ. ಬುರುಡೆ ಗ್ಯಾಂಗ್, ಲೋಫರ್ ಅಜಿತ್ ಜೈನ್, ನಿನ್ಗೆ ಅಪ್ಪ ಅಮ್ಮ ಇದಾರೆ ಇಲ್ಲೋ ನೋಡ್ಕೊ ನೀನು. ಆ ಇನ್ನೊಂದು ಹೆಣ್ಮಗಳು ಕೇಳ್ತಾ ಇದ್ದಾರೆ, ಅವ್ರಿಗಾದ್ರೂ ಅಪ್ಪ ಅಮ್ಮ ಇದಾರೋ, ಅಜ್ಜ ಅಜ್ಜಿ ಇದಾರೋ ಇಲ್ಲ ಅಂತ ಗೊತ್ತಿಲ್ಲ. ಕೆಟ್ಟದಾಗಿ ಟ್ರೋಲ್ ಮಾಡ್ಕೊಂಡು ಬಂದ್ರಿ. ಅವ್ರು ಹೇಳ್ತಾ ಇದಾರಲ್ಲ, ಇಷ್ಟೊಂದು ಅಪಮಾನ ಆಗ್ತಾ ಇದ್ದೀರಿ, ಅಪಪ್ರಚಾರ ಆಗ್ತದೆ ನನಗೆ ಗೊತ್ತಿದ್ದಿಲ್ಲ. ಹೌದ್ರಿ, ಕಂಟಿನ್ಯೂಸ್ ಆಗಿ ಟ್ರೋಲ್ ಮಾಡ್ತೀರಾ, ಕಂಟಿನ್ಯೂಸ್ ಆಗಿ ಬೈತೀರಾ, ಕ್ಯಾರೆಕ್ಟರ್ಲೆಸ್ ಅಂತೀರಾ, ಹೊಲಸು ಬೈತೀರಾ ಅವ್ರಿಗೆ, ಮತ್ ಮಾನಸಿಕವಾಗಿ ಕುಗ್ಗದೆ ಇನ್ನೇನ್ ಮಾಡ್ತಾರೆ? 100% ನಿಜ. ನಾನು ಹೇಳಕ್ ಬರಲ್ಲ ಅತ್ಯಾಚಾರ ಆಯ್ತು ಹಿಂಗಾಯ್ತು, ಅದನ್ನ ಅವರು ಪಾಪ ಮುಜುಗರಕ್ಕೆ ಒಳಗಾಗಿದ್ದಾರೆ. ಹೇಳ್ಕೊಳಕ್ ಅವ್ರಿಗೆ ಭಯ ಬರ್ತಾ ಇಲ್ಲ. ಒಂದು ಆಸ್ತಿನೂ ಹೋಯ್ತು, ಮಾನ ಮರ್ಯಾದೆನೂ ಹೋಯ್ತು, ಹೊಡೆದು ಹಾಕಿದ್ರು ನನ್ನ ಮಾತು ಯಾರು ಕೇಳಕ್ ರೆಡಿ ಇಲ್ಲ ಅಂದಿದ್ದಕ್ಕೆ ಸೌಜನ್ಯ ಹೋರಾಟ ಮತ್ತೆ ಪ್ರಾರಂಭ ಆದಾಗ ಧೈರ್ಯ ತಗೊಂಡು ಬಂದಿದ್ದಾರೆ. ಈ ಮಾತನ್ನು ಕೂಡ ಅನೇಕ ಸಾರಿ ಹೇಳಿದ್ದಾರೆ. ಇದನ್ನೆಲ್ಲ ನಾನು ಹೌದು ಅವ್ರು ಕರೆಕ್ಟು ಅಂತ ನಂಬಲಿ ಅಂತ ನಾನು ಹೇಳ್ತಾ ಇಲ್ಲ. ನಂಬುವಂತ ಪರಿಸ್ಥಿತಿಯಲ್ಲಿ ನಾವು ಇಲ್ಲ, ನೀವು ಇಲ್ಲ, ಯಾರು ಇಲ್ಲ. ಆದರೆ ಅವರಿರುವಂತಹ ಸಿಚುವೇಶನ್ ಕೂಡ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ವಯಸ್ಸಾದಂಥವ್ರು ಯಾವ್ಯಾವ ಟೈಪು, ನಮ್ಮ ಮನೆಯಲ್ಲೇ ನನಗೆ ಬೇಜಾರಾಗ್ತಿತ್ತು. ಆಮೇಲೆ ನಾವು ಇದನ್ನ ಮಾಡ್ತಾ ಇದ್ವಿ ನೋಡಿ. ಈ ಎಕ್ಸ್ಪೀರಿಯನ್ಸ್ ಎಲ್ರಿಗೂ ಆಗಿರ್ತದೆ. ಅಜ್ಜ ಅಜ್ಜಿ ಇದ್ದಂಥವ್ರು ತಂದೆ ತಾಯಿ ವಯಸ್ಸಾದ್ಮೇಲೆ ಹ್ಯಾಕ್ ಮಗುವಿನ ತರ ಬಿಹೇವ್ ಮಾಡ್ತಾರೆ. ನಾವು ಸಮಾಧಾನದಿಂದ ಇರಬೇಕು. ನನಗೂ ಇವತ್ತಿಗೂ ಕೂಡ ಒಂದು ದುಃಖ ಕಾಡ್ತದೆ. ಅಪ್ಪ ಇದ್ದಾಗ ಒಂದೊಂದು ಸರಿ ನಾನು ಸಿಟ್ಟಲ್ಲಿ ಮಾತಾಡ್ಬಿಟ್ಟೆ ಅಂತೇಳಿ. ಹಂಗ ಆಗ್ತದೆ. ಅವ್ರ ಮೇಲೆ ಒಂದು ಮಾನವೀಯತೆ ಕಾಳಜಿ ಇಟ್ಕೊಂಡು ಹೆಲ್ಪ್ ಮಾಡಿದ್ದು ಎಲ್ಲರೂ ಕೂಡ. ಇವತ್ತಿಗೂ ಕೂಡ ನಾನು ಅವರಿಗೆ ಬೈಯೋದಿಲ್ಲ, ಟೀಕೆ ಮಾಡೋದಿಲ್ಲ. ಯಾರು ಟೀಕೆ ಮಾಡಬೇಡಿ. ನಮ್ಮ ಮನೆಯಲ್ಲಿರುವಂತಹ ಅಜ್ಜ ಅಜ್ಜಿ ಅಂತ ತಿಳ್ಕೊಂಡು ಸುಮ್ಮನಾಗಬೇಡಿ. ಸತ್ಯ ಹೊರಗಡೆ ಬಂದೇ ಬರ್ತದೆ. ಯಾಕೆ ಬಂದೇ ಬರುತ್ತೆ ಅಂತ ಹೇಳಿದ್ರೆ, ನಾನು ಕ್ರಾಸ್ ವೆರಿಫೈ ಯಾಕೆ ಡಿಫೆಂಡ್ ಮಾಡ್ಕೋತೀನಿ ಅಂತ ಹೇಳಿದ್ರೆ, ಕ್ರಾಸ್ ವೆರಿಫೈ ಮಾಡ್ಬೇಕಾದ್ರೆ 2 ವಿಷಯ ನನಗೆ ಗೊತ್ತಾಗಿತ್ತು.
ಏನು ಅಂತ ಹೇಳಿದ್ರೆ, ಇವರು ಇಲ್ಲೇ ಪರಿಕದವರು, ಉಡುಪಿ ಹತ್ತಿರ ಪರಿಕದವರು. ಅದು ನನಗೆ ಹೇಳಿದ್ರು, ಅದು ಕನ್ಫರ್ಮ್ ಮಾಡಿದ್ರು. ಇವರ ತಂದೆ ಗುರುರಾಜ್ ಉಪಾಧ್ಯಾಯ ಅಂತ ಹೇಳಿ ದೊಡ್ಡ ಹೆಸರಿದೆ, ಗೌರವಿತ ಹೆಸರಿದೆ. ಅವ್ರದ್ದು ಆಸ್ತಿ ಇತ್ತು. ಆ ನಂತರ ಆಸ್ತಿ ಇದೇ ಧರ್ಮಸ್ಥಳದ ನಕಲಿ ದೇವಮಾನವನಿಗೆ ಟ್ರಾನ್ಸ್ಫರ್ ಆಗಿದೆ. ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು, ಇವರ ಅನುಮತಿ ಇಲ್ಲದೇ ಟ್ರಾನ್ಸ್ಫರ್ ಆಯಿತು. ಯಾವಾಗ ಇದು ವಿಷಯ ಗೊತ್ತಾಯ್ತು, ಅವಾಗ ಹೌದು ದೇರ್ ಇಸ್ ಸಮಥಿಂಗ್. ಅದನ್ನು ಇನ್ವೆಸ್ಟಿಗೇಷನ್ ಮಾಡೋದು ನಾನಲ್ಲ, ಸೌಜನ್ಯ ಹೋರಾಟಗಾರರಾಗಲಿ, ಜಯಂತ್ ಟಿ ಅವರಾಗಲಿ, ಮಂಜುನಾಥ್ ಅಡ್ವೊಕೇಟ್ ಆಗಲಿ, ಮಹೇಶ್ ಶೆಟ್ಟಿ ತಿಮ್ರೋಡ್ ಅವರಾಗಲಿ ಅಲ್ಲ. ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಅಂತ ಇದೆ, ಅದಕ್ಕೆ ಪೊಲೀಸ್ ಇರ್ಬೋದು, SIT ಇರ್ಬೋದು, ಯಾರಾದರೂ ಇರ್ಬೋದು. ಅವ್ರು ಇನ್ವೆಸ್ಟಿಗೇಟ್ ಮಾಡಿ ಮೊದಲು ಹ್ಯಾಂಗ್ ಟ್ರಾನ್ಸ್ಫರ್ ಆಯಿತು. ಅದನ್ನ ಇಡೀ ಆಸ್ತಿ ಪೂರ್ತಿ ಇಡೀ ಗಂಟು ಹೋಗ್ಬಿಟ್ಟಿದೆ. ಹ್ಯಾಂಗ್ ಹೋಯ್ತು? ಇವರ ಭಾವ, ಇವರ ಸಂಬಂಧಿಕರು, ಅವ್ರ ಬಗ್ಗೆ ನನಗೆ ಗೊತ್ತಿಲ್ಲ, ನಾನು ಮಾತಾಡಬಾರದು. ಅದು ಅವ್ರ ಇಂಟರ್ನಲ್ ಮ್ಯಾಟರ್, ಫ್ಯಾಮಿಲಿ ಮ್ಯಾಟರ್, ನಾನು ಮಾತಾಡಕ್ ಹೋಗಲ್ಲ. ಬಟ್ ಏನೇ ಇದ್ರೂ ಕೂಡ ಇವರಿಗೆ ಒಂದು ಪೊಸೆಸಿವ್ನೆಸ್ ಇದೆ. ನನ್ನ ಅಪ್ಪ, ನನ್ನ ಅಜ್ಜಂದಿರ ಆಸ್ತಿ ನನ್ನ ಕೇಳದೆ, ನನ್ನ ಸಹಿ ಇಲ್ಲದೆ ಇವರು ಮಾಡಿಸ್ಕೊಂಡಿದ್ದಾರೆ. ಹೆಂಗೆ ಮಾಡಿಸ್ಕೊಂಡ್ರು? ಪ್ರತಿ ಸಾರಿನೂ ಕೂಡ ದೆಹಲಿಗೆ ಹೋಗ್ಬೇಕಾದ್ರೂ ಕೂಡ ನಡು ರಸ್ತೆಯಲ್ಲಿ ನಿಂತ್ಕೊಂಡು ಹತ್ತಿದ್ದಾರೆ. ನ್ಯಾಯ ಸಿಗಬೇಕು ಸರ್. ಸೌಜನ್ಯಗಳಿಂದ ನಾನು ದೆಹಲಿಗೆ ಬರುವಂಗಾಯ್ತು, ನನ್ನ ಧ್ವನಿ ಹೇಳುವಂಗಾಯ್ತು, ಇಲ್ಲಿ ನ್ಯಾಯಾಲಯದಲ್ಲಿ ಹೇಳುವಂಗಾಯ್ತು, ಇಲ್ಲಿ ಬರುವಂಗಾಯ್ತು. ಪ್ರತಿ ಶಬ್ದದಲ್ಲಿ ಅವ್ರದ್ದು ಒಂದು ನೋವಿದೆ. ನೀವು ಟೀಕೆ ಮಾಡಿ, ನಾನು ಮಾತ್ರ ಸುಜಾತ ಭಟ್ಗೆ ಏನಾದರೂ ಅನ್ಲಿ, ನಾನು ಮಾತ್ರ ಅವ್ರು ಏನೋ ಒಂದು ಅಜ್ಜ ಅಜ್ಜಿ ಸುಳ್ಳು ಹೇಳಿದಾರ, ಅನನ್ಯ ಭಟ್ ಬಗ್ಗೆ ಹೇಳಿದಾರ, ಅದು ಕೂಡ ಗೊತ್ತಿದೆ ನನಗೆ. ಅದನ್ನು ಈಗ ರಿವೀಲ್ ಮಾಡಲ್ಲ. ಐ ನೋ ಎವ್ರಿಥಿಂಗ್. ಟೀಕೆ ಏನನ್ನು ಬೈತಾ ಇದಾರಲ್ಲ, ಮಗಳು ಏನು ಇದ್ಲ ಇಲ್ಲ, ಎಲ್ಲಿದ್ರು, ಇಲ್ಲಿ ಎಜುಕೇಶನ್ ಹೆಂಗಾಯ್ತು, ಯಾರು ಮಾಡಿಸಿದ್ರು, ಅನೇಕ ರಹಸ್ಯಗಳು ಗಿರೀಶ್ ಮಟ್ಟಣ್ಣ ಅವ್ರಿಗೆ ಗೊತ್ತಿದೆ. ನಾನು ಹೇಳೋದ್ರಿಂದ ಅವರಿಗೆ ಅವಮಾನ ಆಗುತ್ತೆ. ಅದು ಕೂಡ ಬಹಳ ಇಂಪಾರ್ಟೆಂಟು. ಇವ್ರೇನ್ ಬಂದ್ರಲ್ಲ ಸುವರ್ಣದವರು, ಅವ್ರಿಗೆ ಬರೀ ಸುಜಾತ ಭಟ್ ಒಂದು ಸುದ್ದಿ. ಸುಜಾತ ಭಟ್ ನನಗೆ ಬರೀ ಸುದ್ದಿ ಅಲ್ಲ. ಕೋಟಿ ಜನ ವಿರೋಧ ಮಾಡಿ ನನ್ನ ಮಾತಿಗೆ, ಐ ಸ್ಟ್ಯಾಂಡ್ ವಿತ್ ಮೈ ವರ್ಡ್ಸ್. ಕೋಟಿ ಜನ ಟೀಕೆ ಮಾಡಿ, ಅಸಹಾಯಕರ ಜೊತೆಗೆ ನಿಂತ್ಕೊಳ್ಳೋದೇ ಸೌಜನ್ಯ ಹೋರಾಟಗಾರರ ಪ್ರಥಮ ಕರ್ತವ್ಯ. ಅಸಹಾಯಕರಿದ್ದಾರೆ, ಬೈರಿ ಈ ಮಾತಿಗೆ ನನಗೆ. ಇಷ್ಟೆಲ್ಲ ಅಂದ್ರೂ ಯಾಕ್ರಿ ಅವಳು ನಂಬ್ತೀರಿ? ಎಲ್ಲೋ ಒಂದು ಕಡೆ ಸತ್ಯ ಇದೆ. ಹಾಳು ಮಾಡಿದ್ದಾರೆ, ಕೆಡಿಸಿದ್ದಾರೆ, 100ಕ್ಕೆ 100 ನಿಜ. ಅದನ್ನ ಜನರ ಮುಂದೆ ತೆರೆದಿಡೋ ಕೆಲಸ ಗಿರೀಶ್ ಮಟ್ಟಣ್ಣವ್ರದ್ದು ಅಲ್ಲ. ಅದು ಕಂಪ್ಲೇಂಟ್ ಕೊಟ್ಟಿದಾರಲ್ಲ, ಆರೋಪಿತರಿದಾರಲ್ಲ, ನನ್ನ ಮುಂದೆ ಹೇಳಿದ್ದಾರೆ. ಹರ್ಷೇಂದ್ರ ಜೈನ್ ನನ್ನ ಬೆತ್ತಲೆ ಹಿಂಗೆ ತೋರಿಸಿದ್ರು, ಅವ್ರು ಹಿಂಗೆ ಬಟ್ಟೆ ಹಿಡ್ಕೊಂಡು ತೋರಿಸಿದ್ರು. ಒಂದು ತುಂಡು ಬಟ್ಟೆ ಇಲ್ಲದೆ ನಾನು ಹೊಡೆದು ಹಾಕಿದ ಸರ್. ಒಂದು ತುಂಡು ಬಟ್ಟೆ ಇಲ್ಲದೆ ಹೆಂಗೆ ಹೇಳ್ಕೊಳ್ಳಿ ನಾನು? ಅದರ ಸಲುವಾಗಿ ಒಂದು ಮಾನವೀಯತೆ ದೃಷ್ಟಿಯಿಂದ ಅವ್ರ ಜೊತೆ ನಿಂತ್ಕೊಂಡಿತ್ತು. ಅರ್ಧ ಸತ್ಯ ಅರ್ಧ ಸುಳ್ಳು ಗೊತ್ತಾಗಿದೆ. ಇನ್ನು ಅರ್ಧ ಸತ್ಯ ಗೊತ್ತಾಗಬೇಕು ಅಂತ ಹೇಳಿದ್ರೆ, ಆರೋಪಿತ ಸ್ಥಾನದಲ್ಲಿರೋರು ದೇವಸ್ಥಾನದ ಹೆಸರು ಹೇಳ್ಕೊಂಡು 100 ಆಸ್ತಿಗಳನ್ನು ಕಬಳಿಸಿದಾರಲ್ಲ, ಅವ್ರನ್ನ ಸಮನ್ ಮಾಡಬೇಕು. ಅವ್ರನ್ನ ವಿಚಾರಣೆ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ. ನಾನು ಎಲ್ರಿಗೂ ಒಂದು ಮಾತು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಕೊನೆಯದಾಗಿ, ಈ ಹೋರಾಟ ಇದೆಯಲ್ಲ, ಇದು ನಕಲಿ ದೇವಮಾನವ ಕುಟುಂಬದ ವಿರುದ್ಧ ಅಂತ ಅದರ ಅರ್ಥ ಸುಳ್ಳು ಪ್ರಚಾರದ ವಿರುದ್ಧ ಮಾಡ್ತಾ ಇರುವಂತಹ ಹೋರಾಟ. ನಾವು ಈಗ ಹೋರಾಟ ಮಾಡ್ತಾ ಇರೋದು, ಹೊಡೆದಾಡ್ತಾ ಇರೋದು, ಯುದ್ಧ ಮಾಡ್ತಾ ಇರೋದು ಸುಳ್ಳು ಪ್ರಚಾರದ ವಿರುದ್ಧ, ಅಪಪ್ರಚಾರದ ವಿರುದ್ಧ. ಅದಕ್ಕೆ ನಾವು ರೆಡಿ ಇದ್ದೀವಿ. ಎಷ್ಟೇ ಅಪಪ್ರಚಾರ ಮಾಡಿದ್ರು ನಾವು ಏನು ಹೇಳಬೇಕು ಅದನ್ನು ಹೇಳ್ತೀವಿ. ನಂಬ್ರಿ ಅಂತ ನಾನು ಹೇಳಲ್ಲ. ಏನು ನಡೆದಿದೆ ಅದನ್ನು ಹೇಳ್ತಾ ಇದ್ದೀನಿ. ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಅಥೆಂಟಿಕ್ ಆಗಿ ಹೇಳೋದು SIT ಅವ್ರು ಮಾಡಬೇಕು. ದಯವಿಟ್ಟು ನಮ್ಮನ್ನು ಕೂಡ ಕರೆಸಿ. ಹೆಂಗೆ ಭೇಟಿಯಾದ್ರು, ಹೆಂಗೆ ಭೇಟಿಯಾದ್ರು, ಯಾಕೆ ಅವ್ರಿಗೆ ನಾವು ಹೆಲ್ಪ್ ಮಾಡಕ್ ಹೋದ್ವಿ, ಪ್ರತಿಯೊಂದು ಕೂಡ ಬಯಲಾಗಿ. ನ್ಯಾರ್ಕೋ ಅನಾಲಿಸಿಸ್ ಮಾಡಿಸ್ತೀರಾ? ಖಂಡಿತ ಮಾಡಿಸಿ. ಲೈವ್ ಅಲ್ಲಿ ಮಾಡಿಸಿ. ನಾನು ಲೈವ್ ಅಲ್ಲಿ ಮಾಡಿಸಿ ನ್ಯಾರ್ಕೋ ಅನಾಲಿಸಿಸ್. ಆ 4 ಜನ ರೇಪಿಸ್ಟ್ಗಳು ಏನೋ ನಾರ್ಕೋ ಅನಾಲಿಸಿಸ್ ಮಾಡಿಸಿದ್ವಿ ಅಂತೇಳಿ ಇನ್ನೂ ಮಟ್ಟ ವರದಿನೇ ಕೊಟ್ಟಿಲ್ಲ. ಹಂಗಲ್ಲ, ಲೈವ್ ಅಲ್ಲಿ ನಂದು ನಾರ್ಕೋ ಅನಾಲಿಸಿಸ್ ಮಾಡಿ. ಅಕಸ್ಮಾತ್ ಮೆಡಿಕಲ್ ಪ್ರೊವೈಡ್ ಮಾಡಿದ್ರೆ, ಮೆಡಿಕಲ್ ಪರ್ಮಿಷನ್ ಇತ್ತಂತ ಹೇಳಿದ್ರೆ, ಆ ಸುಜಾತ ಭಟ್ ಅವ್ರದ್ದು ಮಾಡಿಸಿ. ಪಾಪ ಮೇ ಬಿ ಅದು ಒಪ್ಪಲಿಕ್ಕಿಲ್ಲ, ಬಟ್ ಮಾಡಿಸಿ. ಲೈವ್ ಅಲ್ಲೇ ಮಾಡಿಸಿ ಸರ್. ನಾವು ಒಪ್ಪದಿದ್ದೀನಿ. ಅದಕ್ಕೆ ಸುಖ ಸುಮ್ಮನೆ ಟ್ರೋಲ್ ಮಾಡೋದು ಇಷ್ಟು ದಿನ ನಾನು ಮಾತಾಡಿದ್ದಿಲ್ಲ, ಇವತ್ತು ಮಾತಾಡುವಂತ ಸಂದರ್ಭ ಬಂದಿದೆ. ಅವ್ರು ಹೇಳ್ತಾರೆ ನನಗೆ ಹೆದರ್ಸಿದ್ರು, ಸುವರ್ಣ ಚಾನಲ್ನವ್ರು ಹೆದರ್ಸಿ ಕರ್ಕೊಂಡು ಹೋಗಿ ನಂದು ರೆಕಾರ್ಡಿಂಗ್ ಮಾಡ್ಕೊಂಡ್ರು. ಇನ್ನೊಂದು ಹೇಳ್ತಾ ಇದ್ದೇನೆ,
ಜಸ್ಟ್ 2 days ಬಿಫೋರ್, 2 ದಿನದ ಹಿಂದೆ ಹೇಳಿದ್ದಾರೆ ಸುಜಾತಾ ಭಟ್ ಏನಂತ, 2 ಲಕ್ಷ ಆಫರ್ ಕೊಟ್ಟಿದ್ದಾರೆ ಸರ್ ಅಂತ ಹೇಳಿ ಕನ್ಸರ್ನ್ಡ್ ಒಬ್ಬ ಅಡ್ವೊಕೇಟ್ಗೆ ಹೇಳಿದ್ದಾರೆ. ಅವ್ರು ಹೇಳಿದ್ದಾರೆ, ನೀನು ಒಂದೇ ₹1 ತಗೊಂಡ್ರು ಕೂಡ ಅದು ಲಂಚ ತಗೊಂಡಂಗೆ, ನೀನು ತಗೋಬೇಡಮ್ಮ ಅಂತ ಹೇಳಿದ್ದಾರೆ. ಆಯ್ತು ಸರ್ ತಗೊಳ್ಳಲ್ಲ ಅಂತ ಹೇಳಿದ್ದಾರೆ. ಪಾಪ ತಗೊಂಡಿಲ್ಲ ಅವರು. ಏನಾಗಿದೆ ಗೊತ್ತಿಲ್ಲ ನಮಗೆ. ಒಂದು ಟಿವಿ ಚಾನಲ್ ಅವರು ಆಫರ್ ಮಾಡಿದ್ರಂತೆ, ಯಾವುದೋ ಒಂದು ಟಿವಿ ಚಾನಲ್, ಹೆಸರು ಬೇಡ, ಆಫರ್ ಮಾಡಿದ್ರಂತೆ. ಬೇಡ ಸರ್ ನಾನು ಆಮೇಲೆ ತಗೊಳ್ಳಲ್ಲ ಅಂತ ಹೇಳಿದ್ರಂತ ಅವರು. ಇಷ್ಟೆಲ್ಲ ನಡೆದಿದೆ, ನಾವು ಸುಮ್ಮನೆ ಕೇಳಿಸ್ಕೊಳ್ತಾ ಇದ್ವಿ. ನಮಗೂ ಇತ್ತು ತೆರೆ ಬೀಳಬೇಕು ಅಂತೇಳಿ. ಮೇ ಬಿ ಇವತ್ತು ತೆರೆ ಬೀಳ್ತದೆ ಅಥವಾ ನಾಳೆ ತೆರೆ ಬೀಳ್ತದೆ, ಬೀಳಲೇಬೇಕು. ಏನೇ ಆದರೂ ಕೂಡ ದಯವಿಟ್ಟು ಕೊನೆಯದಾಗಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಅವ್ರನ್ನ ಟೀಕೆ ಮಾಡಬೇಡಿ ಸುಜಾತಾ ಭಟ್ ಅವರೇ. ನಮ್ಮ ಅಜ್ಜ ಅಜ್ಜಿನೋ ಏನೋ ಹೇಳಿದ್ದಾರೆ, ಆದರೆ ಅವರು ಹಾಳಾಗಿದ್ದು ಕೂಡ ನಿಜ. ಸಪೋರ್ಟ್ ಮಾಡ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿತ್ತು. ಬಟ್ ತನಿಖೆಗೆ ಮಾತ್ರ ನಮ್ಮನ್ನು ಹೆಂಗೆ ಕರೆಸ್ತಿರೋ, ಆರೋಪಿತ ಸ್ಥಾನದಲ್ಲಿದ್ದವ್ರು ಕರೆಸಿದರೆ ಮಾತ್ರ ಇದು ಹೊರಗಡೆ ಬಿಡ್ತದೆ ನಿಜ. ಇಲ್ಲ ಅಂದ್ರೆ ಸುಮ್ಮನೆ ಟ್ರೋಲ್ ಮಾಡ್ತಾ ಮತ್ತು ಸುಳ್ಳುಗಳನ್ನ, ಇದು ಸುಳ್ಳಿನ ಸಾಮ್ರಾಜ್ಯ ಆಗಿದೆ. ನಾವು ಹೋರಾಡ್ತಾ ಇರೋದು ನಕಲಿ ದೇವಮಾನವನ ವಿರುದ್ಧ ಹೋರಾಡುದು ಅಂತ ಹೇಳಿದ್ರೆ, ಸುಳ್ಳು ಅಪಪ್ರಚಾರದ ವಿರುದ್ಧ ಹೋರಾಟ ಮಾಡ್ದಂಗೆ ನಾವು ರೆಡಿ ಇದ್ದೀವಿ. ಏನಾದರೂ ಅನ್ಕೊಳ್ಳಿ. ಗುಡ್ ನೈಟ್, ನಮಸ್ತೆ. ಜಸ್ಟಿಸ್ ಫಾರ್ ಸೌಜನ್ಯ.